ನಾಟಿ ಕೋಳಿ ಫಾರಂ ಮಾಡೋಕ್ಕೆ ಈಗ ಸಾಲ ಮಾಡ್ಕೊಂಡು ನಾಟಿ ಕೋಳಿ ಫಾರಂ ಮಾಡೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಅಂದರೆ ನಾಟಿ ಕೋಳಿ ಫಾರಂ ಮಾಡೋಕ್ಕೆ ತುಂಬ ಜನ ಏನು ಮಾಡ್ತೀರಾ, ಈಗ ಕೆಲವರು ದುಡ್ಡಿರೋರು ಆಳು ಮತ್ತು ಕಾಳು ಅವರು ಇವರು ಇರ್ತಾರೆ, ಮತ್ತು ಒಂದಷ್ಟು ಜನ ಕೆಲಸದವ್ರು ಇಟ್ಕೊಂಡಿರ್ತೀರ. ಈ ಥರ ಮಾಡೋರು ಒಂದು ಕಡೆ ಆಯಿತು ಅಂತಂದರೆ, ಮನೆ ಹತ್ರ ಸಾಕೋರು ಒಂದು ಕಡೆ ಬಂತು ಅಂತಂದರೆ 3 ಟೈಪಲ್ಲಿ ಬರ್ತಾರೆ. ಅಂದರೆ ಜನಗಳು ಯಾವ ಥರ ಅಂತಂದರೆ, ಒಂದು ಆಳು ಕೊಟ್ಬಿಟ್ಟು ಕೆಲಸ ಮಾಡೋದು, ಒಂದು ಇವರು ಸ್ವಯಾರ್ಜಿತ ಅಂತಂದರೆ ಇವಾಗ ಒಂದು ಸ್ವಲ್ಪ ರಿಟೈರ್ಡ್ ಆಗಿರ್ತಾರೆ, ಇಲ್ಲ ಏಜ್ ಆಗಿರುತ್ತೆ, ಮತ್ತು ಈ ಥರದವ್ರು ಒಂದು ಟೈಪಲ್ಲಿ ಮಾಡೋದಾಯಿತು ಅಂತಂದರೆ. ಇನ್ನೊಂದು ಟೈಪ್ ಯಾವ ಥರನಪ್ಪ ಅಂತಂದರೆ, ಮನೆ ಹತ್ರ ಕೋಳಿಗಳು ಸಾಕಬೇಕು, ಮತ್ತು ಇನ್ನೊಂದು ಕೋಳಿ ಹತ್ರ ಸಾಕೊಂಡು ಅಚ್ಚುಕಟ್ಟಾಗಿ ಮೆಲಿಕಬೇಕು, ಮತ್ತು ಈ ಥರದ್ದೊಂದು ಅಷ್ಟಾಯಿತು ಅಂದರೆ. ಇನ್ನು ಕೆಲವರು ದುಡ್ಡು ಮಾಡಬೇಕು, ಫಾರಮ್ ಮಾಡಬೇಕು, ಮತ್ತು ಈ ಥರದ್ದೊಂದು ಅಷ್ಟಿರುತ್ತೆ. ಬಟ್ ಅದರಲ್ಲಿ ಏನಪ್ಪ, ಫಸ್ಟ್ನೇ ಪಾಯಿಂಟಲ್ಲಿ ನಿಮ್ಗೆ ಹೇಳ್ತಾ ಇರೋದು, ನಾಟಿ ಕೋಳಿಯಿಂದ ಆದಾಯ ಮಾಡೋದು ಫಸ್ಟ್ನೇ ಪಾಯಿಂಟಲ್ಲಿ ಹೇಳ್ತಾ ಇರೋದೇನು ಅಂದರೆ, ನೀವು ಫಸ್ಟು ತಿಳ್ಕೊಬೇಕಾಗಿರೋದು ಅಂತಂದರೆ, ಕೋಳಿಗಳ ಬಗ್ಗೆ ತಿಳ್ಕೊಬೇಕಾಗಿರೋದೇನು ಅಂತಂದರೆ, ಮೇಯ್ನಾಗಿ ನಾಟಿ ಕೋಳಿಗಳು ಅನುಭವ ಅಂತಂದರೆ, ನಿಮಗೆ ಅನುಭವ ಯಾವ ಥರ ಸಾಕಬೇಕು, ಮತ್ತು ಯಾವ ರೋಗಕ್ಕೆ ಯಾವ ಲಕ್ಷಣ, ಯಾವ ರೋಗಕ್ಕೆ ಯಾವ ಔಷಧಿ ಹಾಕಬೇಕು, ಯಾವ ರೋಗ ಯಾವ ಟೈಮ್ ಬರ್ತದೆ, ಬಟ್ ಇದೆಲ್ಲ ತಿಳ್ಕೋಬೇಕು. ಅಂದರೆ ಫಸ್ಟು ತಿಳ್ಕೊಳ್ಳಂತ ಏನು ಮಾಡ್ತೀರಾ, ಅವನು ಯಾರೋ ವೀಡಿಯೋದಲ್ಲಿ ಹೇಳ್ದ, ಮತ್ತು ಇದೊಂದು ಔಷಧಿ ಹಾಕಬೇಕು, ಮತ್ತು ಇದೊಂದು ಹಾಕಬೇಕು, ಮತ್ತು ಇಷ್ಟು ಮಾತ್ರ ಗೊತ್ತಿರುತ್ತೆ, ಯಾವ ಟೈಮ್ಗೆ ಹಾಕಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಬಟ್ ಇದನ್ನು ಫಸ್ಟು ಕಂಪಲ್ಸರಿ ತಿಳ್ಕೊಳ್ಳೇಬೇಕು. ಅಂದರೆ ತಿಳ್ಕೊಳ್ಳಿಲ್ಲ ಅಂತಂದರೆ ಆಗೋದಿಲ್ಲ. ಅಂತಂದರೆ ರೋಗ ಬರೋದು, ರೋಗ ಲಕ್ಷಣಗಳು ತಿಳ್ಕೊಳ್ಳೋದು, ಮತ್ತು ಕೋಳಿಗಳ ಬಗ್ಗೆ ಯಾವ ಥರ ಮಾಹಿತಿ ಬೇಕು, ಇದೆಲ್ಲ ತಿಳ್ಕೊಳ್ಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ನಾಟಿ ಕೋಳಿ ಸಾಕಕ್ಕಂತೂ ಆಗೋದಿಲ್ಲ. ಅದನ್ನು ಫಸ್ಟು ತಿಳ್ಕೊಳ್ಳಿ. ಫಸ್ಟು ತಲೆಯಲ್ಲಿ ಹಾಕೋಬೇಕಾಗಿರೋದು ಇದನ್ನು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನೀವು ಫಸ್ಟು ಅದಾದಮೇಲೆ ನೆಕ್ಸ್ಟು ಈಗ ನೀರು ಮತ್ತು ಮೇವುಗಳು, ಮತ್ತು ಯಾವ್ಯಾವ ಟೈಮ್ಗೆ ಯಾವ್ಯಾವ ಮೇವು ಕೊಡಬೇಕು, ಇದನ್ನು ಕಂಪಲ್ಸರಿ ತಿಳ್ಕೊಂಡಿರಲೇಬೇಕು.